Hello, Namaste students. Welcome back to NT Clock Coaching Academy. This is Nikhilesh from NT Clock Coaching Academy. Students, ಈ ಒಂದು ವಿಡಿಯೋ ಬಂದುಬಿಟ್ಟು ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳಿಗಾಗಿದೆ. KCETಗೆ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ತುಂಬ ಇಂಪಾರ್ಟೆಂಟು. ಸೊ ನಾನು ಒಂದಿಷ್ಟು ಸ್ಟ್ರಿಕ್ಟಾಗಿ ನೀವು ಇನ್ನೂ 27 ಡೇಸ್ ಇದೆ ಅಪ್ರಾಕ್ಸ್ 26 or 27 ಡೇಸ್. ಈ 27 ಡೇಸಲ್ಲಿ ನಿಮ್ಮ ಮಾರ್ಕ್ಸನ್ನು 40 to 45 ಮಾಡಬೇಕಂದ್ರೆ ಸ್ಟ್ರಿಕ್ಟಾಗಿ ಇದನ್ನು ಫಾಲೋ ಮಾಡಿ. ಓಕೆ, ಸೊ ನಾನು ಇದನ್ನು ನಿಮಗೆ ಶೇರ್ ಮಾಡ್ತೇನೆ. ಸೊ ನೆನಪಿಟ್ಕೊಳ್ಳಿ, ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ. ವಾಟ್ಸಪ್ ಗ್ರೂಪಿಗೆ ಯಾರ್ಯಾರು ಜಾಯ್ನ್ ಆಗಿಲ್ಲ ಇವಾಗಲೇ ಜಾಯ್ನ್ ಆಗಿ. ಅದರ ಲಿಂಕನ್ನು ನಾನು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ನಾನು ಆಲ್ರೆಡಿ ಹೇಳಿದಾಗೆ ಶಾರ್ಟ್ಕಟ್ ಟ್ರಿಕ್ಸನ್ನು ನಾನು ಶೇರ್ ಮಾಡ್ತೇನೆ ಅಂತ ಹೇಳಿದ್ದೇನೆ ವಾಟ್ಸಪ್ ಗ್ರೂಪಲ್ಲಿ, ಮತ್ತು ಕೆಲವೊಂದು ವಿಡಿಯೋನ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಹಾಕ್ತಾ ಇದ್ದೇನೆ. ಸೊ ದಯವಿಟ್ಟು ಎಲ್ಲರೂ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ನಾನು ಅದರಲ್ಲಿ ಈಗ ಫಿಸಿಕ್ಸ್, ಕೆಮಿಸ್ಟ್ರಿದು ನಿಮಗೆ ಜಸ್ಟ್ ಟಾಪಿಕ್ ಗೊತ್ತಿದ್ದರೆ ಹೇಗೆ ಶಾರ್ಟ್ಕಟ್ ಟ್ರಿಕ್ಸನ್ನು ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು ಅಂತ ಶೇರ್ ಮಾಡಿದ್ದೇನೆ. ಮ್ಯಾಥ್ಸ್ ಇದು ಶೇರ್ ಮಾಡಿದ್ದೇನೆ, ಕೆಲವೊಂದು ಮಾತ್ರ, ಇನ್ನೂ ತುಂಬ ಇದೆ. ಎಲ್ಲದನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಲಿಂಕನ್ನು ಶೇರ್ ಮಾಡ್ತೇನೆ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳಿದ್ದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ನನಗೆ ನಿಮ್ಮ ಕಡೆಯಿಂದ ಯಾವುದೇ ರೆಸ್ಪಾನ್ಸು ಅಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ದಯವಿಟ್ಟು ರೆಸ್ಪಾನ್ಸ್ ಸರಿಯಾಗಿ ಕೊಡಿ. ಸೊ ಇವತ್ತು ಇದನ್ನು ನಾನು ಅಪ್ಲೋಡ್ ಮಾಡ್ತೇನೆ ಪ್ರತಿದಿನ. ಈ ವಿಡಿಯೋದು ಏನಂತ ಹೇಳಿದರೆ, ಪ್ರತಿದಿನ ಇನ್ನು 27 ಡೇಸು ನೀವು ಹೇಗೆ ಇದನ್ನು ಫಾಲೋ ಅಪ್ ಮಾಡಬೇಕು, 40+ ಮಾರ್ಕ್ಸ್ ಬರಬೇಕಂದ್ರೆ ನೀವು ಏನು ಮಾಡಬೇಕು, ಪ್ರತಿದಿನ ಯಾವ ಚಾಪ್ಟರ್ನ ಓದಬೇಕು, ಎಷ್ಟು ಗಂಟೆ ಓದಬೇಕು ಅನ್ನೋದನ್ನು ಒಂದು ಫೈಲನ್ನು ನಾನು ಡೆವಲಪ್ ಮಾಡಿದ್ದೇನೆ. ಲೈಕ್ ವೆಬ್ಸೈಟ್ ಟೈಪ್. ಅದು ಎಕ್ಸಾಕ್ಟ್ಲಿ ವೆಬ್ಸೈಟ್ ಅಲ್ಲ, ಲೈಕ್ ವೆಬ್ಸೈಟ್ ಟೈಪು. ಅದನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಯಾರ್ಯಾರು ನಮ್ಮ ವಾಟ್ಸಪ್ಪಲ್ಲಿ ಇದ್ದರೆ ಅವ್ರಿಗೆ ಮಾತ್ರ ಶೇರ್ ಮಾಡ್ತೇನೆ. ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ಈಗ ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲದಕ್ಕೂ ಶಾರ್ಟ್ಕಟ್ ಟ್ರಿಕ್ಸ್ ಬರುತ್ತೆ, ಪ್ಲಸ್ ಮ್ಯಾಥ್ಸಿಗೂ ಕೂಡ ಶಾರ್ಟ್ಕಟ್ ಟ್ರಿಕ್ಸನ್ನು ಪ್ರತಿದಿನ 2 ರಿಂದ 3 ವೀಡಿಯೋ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ನಿಮ್ಮ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಬೇಕು. ದಯವಿಟ್ಟು ನಮ್ಮದು ವಾಟ್ಸಪ್ ಚಾನಲಿಗೆ ಜಾಯ್ನ್ ಆಗಿ, ಪ್ಲಸ್ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ಈಗ ಈ ವಿಡಿಯೋಕ್ಕೆ ಬರೋದಾದರೆ, ಇದು KCET 2026 27 ಡೇಸು ನೀವು ಇಂಟೆನ್ಸಿವ್ ಪ್ರಿಪರೇಷನ್ ಪ್ರೋಗ್ರಾಮ್. ನೀವು ಇವಾಗಲೂ 0 ಅಂತ ಅಂದ್ಕೊಳ್ಳಿ. ಇವ್ರು ಲಿಟ್ರಲಿ 0 ಅಂದರೆ KCETಗೆ ನೀವೇನು ಪ್ರಿಪೇರೇ ಆಗಿಲ್ಲ. ಓಕೆ, ಸೊ ಓನ್ಲಿ ಬೋರ್ಡ್ಸಿಗೆ ಪ್ರಿಪೇರ್ ಆಗಿದ್ದೀರಾ. ಸೊ ಯು ನೋ ಬೇಸಿಕ್ಸ್ ಅಷ್ಟೇ. ಅದೇ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಇವತ್ತಿಂದ, ಅಂದರೆ ನಾಳೆಯಿಂದ ಇದನ್ನು ಸ್ಟಾರ್ಟ್ ಮಾಡಬೇಕು. ಎನಿವೆ ಇದನ್ನು ಇವತ್ತಿಂದ ಸ್ಟಾರ್ಟ್ ಮಾಡಿದರೂ ಕೂಡ 27 ಡೇಸಲ್ಲಿ ನೀವು 40+ಗೆ ಹೇಗೆ ರೀಚ್ ಆಗೋದು ಅನ್ನೋದನ್ನು ರಿಯಲಿಸ್ಟಿಕ್ಕಾಗಿ ನಾನೊಂದು ಐಡಿಯಾವನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಓಕೆ, ಸೊ ಇದನ್ನು ನಾನು ಎಲ್ಲರಿಗೂ ಕೂಡ ಶೇರ್ ಮಾಡ್ತೇನೆ, ನನ್ನ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಸೊ ಇದರಲ್ಲಿ ಏನೆಲ್ಲ ಇದೆ ಅಂತ ಕೇಳಿದ್ರೆ, ಫಸ್ಟಿಗೆ ಸ್ಕೆಡ್ಯೂಲ್ ಇದೆ. ಏನೇನು ಸ್ಕೆಡ್ಯೂಲು? ಈಗ ನಾಳೆಯಿಂದ ನೀವೇನು ಮಾಡಬೇಕು, ಫಸ್ಟು ನಾನು ಏನು ಹೇಳಿದ್ದೇನೆ ಕೇಳಿದರೆ, 27 ಡೇಸ್ ಟು ಗೋ ಫ್ರಮ್ ವೇರ್ ಯು ಆರ್ 45 ಮಾರ್ಕ್ಸ್ ಇನ್ KCET 2026. ಈಗ ನಿಮ್ದು ಏನೇ ಇರಲಿ, ನೀವೀಗ 15ಅಲ್ಲಿರ್ಬೋದು, 20ಅಲ್ಲಿರ್ಬೋದು, ಯಾವುದೇ ಮಾರ್ಕ್ಸಲ್ಲಿರಲಿ 45+ ಹೋಗ್ಬೇಕಂತೇಳಿ ನಾನು 27 ಡೇಸ್ ಸ್ಟ್ರಾಟಜಿಯನ್ನು ಕೊಟ್ಟಿದ್ದೇನೆ. ಈಗ ನಾನು ಇಲ್ಲಿ ಮಾಡ್ತಾ ಇರೋದಷ್ಟೇ, ಹೈ ವೇಟೇಜ್ ಚಾಪ್ಟರ್ನ ನೀವು ಫಸ್ಟ್ ಮಾಡಬೇಕು. ಓಕೆ, ಅದಕ್ಕೆ ಸರಿಯಾಗಿ ನಾನು ಫಿಸಿಕ್ಸಿಂದ ಒಂದು ಚಾಪ್ಟರ್, ಕೆಮಿಸ್ಟ್ರಿಯಿಂದ ಒಂದು ಚಾಪ್ಟರ್, ಮ್ಯಾಥ್ಸಿಂದ ಒಂದು ಚಾಪ್ಟರ್, 3 ಚಾಪ್ಟರ್ನ ಪ್ರತಿದಿನ ನೀವು ಕಂಪ್ಲೀಟ್ ಮಾಡಲೇಬೇಕು. ಯಾವ್ಯಾವ ಚಾಪ್ಟರ್ನ ಕಂಪ್ಲೀಟ್ ಮಾಡಬೇಕು ಅದೆಲ್ಲದನ್ನು ಇದರಲ್ಲಿ ಹೇಳ್ತೇನೆ ನೋಡಿ. ಫಸ್ಟಿಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಎವ್ರಿ ಇಯರ್ ಅಪ್ರಾಕ್ಸಿಮೇಟ್ 6 ಮಾರ್ಕ್ಸ್ ಬರ್ತಾ ಇದೆ. ಓಕೆ, ಸೊ ನೀವು ನಾಳೆಯಿಂದ 4 hours 30 minutes ಇದಕ್ಕೆ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಲೇಬೇಕು, ಕಂಪಲ್ಸರಿ. ಓಕೆ, ಸೊ ಫಸ್ಟಿಗೆ ನೀವು ಏನು ಮಾಡಬೇಕು ಅಂತ ಕೇಳಿದರೆ, ಇದನ್ನು ಮಾಡಬೇಕು. ಫುಲ್ ಕಂಪ್ಲೀಟ್ ಕಾನ್ಸೆಪ್ಟನ್ನು ಓದೋದು ಅರೌಂಡ್ 4 hours 30 minutes ಸ್ಟಡಿ, ಆಯಿತಾ? ಅದಾದಮೇಲೆ ಸೊಲ್ಯೂಷನ್ಸಿಗೆ 3 hours 30 minutes ಕೊಟ್ಟಿದ್ದೇನೆ. ಚಾಪ್ಟರ್ ಸ್ವಲ್ಪ ಚಿಕ್ಕದು, ಬಟ್ ಕಾನ್ಸೆಪ್ಟ್ ಇರಲಿಕ್ಕೆ ಹೋಗಿ 3 hours 30 minutes ನೀವು ಇದನ್ನು ಮಾಡಲೇಬೇಕು, ಕಂಪಲ್ಸರಿ ಸ್ಟೂಡೆಂಟ್ಸ್. ಮ್ಯಾಥಮೆಟಿಕ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಗೆ 2 hours 30 minutes ಕೊಟ್ಟಿದ್ದೇನೆ. ಅಂದರೆ ಇದು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡನ್ನೂ ಸೇರಿಸಿ ನಾನು ಹೇಳ್ತಾ ಇರೋದು, ಸರಿನಾ? ಸೊ ಇದು ಫುಲ್ ಡೇ ಟೈಮ್ ಟೇಬಲ್. ನಿಮಗೆ ನಾನು 6 o'clock ಟೈಮ್ ಟೇಬಲ್ ಕೊಟ್ಟಿದ್ದೇನೆ. 6 o'clock ನೀವು ಚೆಕ್ ಮಾಡ್ಬೋದು. 6 o'clock 6:20 ಏನು ಮಾಡಬೇಕು ನೀವು, ಫಸ್ಟ್ 20 minutes ಏನು ಮಾಡಬೇಕು, ಫಾರ್ಮುಲಾವನ್ನು ಓಪನ್ ಮಾಡೋದು, ರಿವೈಸ್ ಮಾಡೋದು ಅದು. ಅದಾದಮೇಲೆ 6:20 8:50 ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಓಮ್ಸ್ ಲಾ, ಡ್ರಿಫ್ಟ್ ವೆಲಾಸಿಟಿ, ರೆಸಿಸ್ಟಿವಿಟಿ, ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕರೆಕ್ಷನ್ಸು, ಕಿರ್ಚಾಫ್ಸ್ ಲಾ, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ಬ್ರೇಕ್ 8:50 9:10, ಎಗೇನ್ 9:10 11:10 ಎಗೇನ್ ಫಿಸಿಕ್ಸಲ್ಲಿ ಯಾವುದು, ವೀಟ್ಸ್ಟೋನ್ ಬ್ರಿಡ್ಜ್, ಮೀಟರ್ ಬ್ರಿಡ್ಜ್, ಪೊಟೆನ್ಷಿಯೋಮೀಟರು, EMF, ನ್ಯೂಮರಿಕಲ್ಸ್, ಇದನ್ನೆಲ್ಲ ಮಾಡಬೇಕು. ಓಕೆ, ಅರೌಂಡ್ 2 hours. ಮತ್ತು ಸ್ಟೂಡೆಂಟ್ಸ್ ಇನ್ ಕೇಸ್ ಯಾವುದಾದ್ರೂ ನಾನು ಡಿಲೀಟೆಡ್ ಪೋರ್ಷನ್ ಕೊಟ್ಟಿದ್ದರೆ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿಕೊಳ್ಳಿ. ಸೊ 11:10 11:55 ನಿಮಗೆ ಎಗೇನ್ ಮಾಕ್ ಟೆಸ್ಟನ್ನು ತಗೊಳ್ಳೋದು ಫಿಸಿಕ್ಸ್ ಸೆಕ್ಷನಿಂದ. ಸ್ಟ್ರಿಕ್ಟ್ ಟೈಮರ್ನ ತೊಗೊಂಡು ಫಾಲೋ ಮಾಡಬೇಕು. ಮಾಕ್ ಟೆಸ್ಟು ಇದೆ ಇದರಲ್ಲಿ, ಆಯಿತಾ? ಸೊ ಇದೇ ರೀತಿ ನಾನು ಇದನ್ನು ಕೊಟ್ಟಿದ್ದೇನೆ ನಿಮಗೆ. ಟೋಟಲ್ ನೋಡಿ, ಇದನ್ನು ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಲೇಬೇಕು ಸ್ಟೂಡೆಂಟ್ಸು. ಮತ್ತು ದಯವಿಟ್ಟು ಇದನ್ನು ಸ್ಕಿಪ್ ಮಾಡಬೇಡಿ. ಮಿನಿಮಮ್ 8 to 10 hours ಓದಲೇಬೇಕು. ಇಲ್ಲಿ ನೋಡಿ, 8 hours 30 minutes ಟೋಟಲ್ ಸ್ಟಡಿ ಟೈಮು. ಮಾಕ್ ಟೆಸ್ಟು ನಾನು ಪ್ರತಿ ಸಬ್ಜೆಕ್ಟಿಂದ, ಅಂದರೆ ಪ್ರತಿ ಸಬ್ಜೆಕ್ಟಿಗೆ ಮ್ಯಾಥ್ಸಿಗೆ 30 MCQ ಕೊಟ್ಟಿದ್ದೇನೆ. ಇಲ್ಲೇ ಇದಾದಮೇಲೆ ನೀವು ಲಾಸ್ಟಿಗೆ ಮಾಕ್ ಟೆಸ್ಟನ್ನು ಕೊಡ್ಬೋದು. ನಾನು ಅದನ್ನು ತೋರಿಸ್ತೇನೆ ಎಲ್ಲಿದೆ ಅಂತ. ಮಾಕ್ ಟೆಸ್ಟನ್ನು ಕೊಡ್ಬೋದು ಫಿಸಿಕ್ಸಿಂದ, ಕೆಮಿಸ್ಟ್ರಿಯಿಂದ, ಮ್ಯಾಥ್ಸಿಂದ, ಇವು 3 ಚಾಪ್ಟ್ರಿಂದ.
ಫಿಸಿಕ್ಸಿಂದ ಒಂದು ಚಾಪ್ಟರ್, ಕೆಮಿಸ್ಟ್ರಿಯಿಂದ ಒಂದು ಚಾಪ್ಟರ್, ಮ್ಯಾಥ್ಸಿಂದ ಒಂದು ಚಾಪ್ಟರ್, 30 ಮಾಕ್ ಟೆಸ್ಟ್ ಇದೆ. ಅದಾದಮೇಲೆ ರಿವಿಷನ್ 1 ಅವರ್ 30 ಮಿನಿಟ್ಸು, ಟೋಟಲ್ ಬ್ರೇಕ್ 1 ಅವರ್ 55 ಮಿನಿಟ್ಸ್. ಸರ್ ಇದು ಹೆವಿ ಆಗುತ್ತೆ, ಉಳಿದಿರೋದು 27 ಡೇಟ್ಸ್ ಸ್ಟೂಡೆಂಟ್ಸು. ನಿಮ್ಮ ಬೋರ್ಡ್ ಆದರೂ ಸೆಕೆಂಡ್ ಬೋರ್ಡ್ ಎಕ್ಸಾಮನ್ನು ಬರೀಬೋದು. KCET ಸೆಕೆಂಡ್ KCET ಇಲ್ಲ, ಎಲ್ಲ ನೆಗ್ಲೆಕ್ಟ್ ಮಾಡೋದನ್ನು ನೀವು ಸೀರಿಯಸ್ ಆಗಿ ತಗೊಂಡ್ರೆ 100% ಒಳ್ಳೆ ಮಾರ್ಕ್ಸ್ ಬರುತ್ತೆ, ಸರಿನಾ? ಸೊ ಇದನ್ನು ಫಾಲೋ ಮಾಡಿ, ನಾನು ಇದನ್ನೆಲ್ಲರಿಗೂ ಶೇರ್ ಮಾಡ್ತಾರೆ ಸೊ ದಟ್ ಯು ಕ್ಯಾನ್ ಗೋ ಥ್ರೂ ದಿಸ್. ಈಗ ಯಾವ ಟಾಪಿಕ್ಸ್ ಸರ್? ಇಲ್ಲಿ ನೋಡಿ, ಫಿಸಿಕ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ 6 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ದೇನೆ. ಮಸ್ಟ್ ಡೂ ಚಾಪ್ಟರ್ಸ್ ಯಾವುದೆಲ್ಲ ಕೇಳಿದರೆ ಓಮ್ಸ್ ಲಾ ಮತ್ತು ಅದರ ಕ್ಯಾರೆಕ್ಟರಿಸ್ಟಿಕ್ಸು, ಓಮಿಕ್ ಮತ್ತು ನಾನ್ ಓಮಿಕ್ ಕಂಡಕ್ಟರ್ಸು, ಡೈರೆಕ್ಟ್ MCQ ಎವ್ರಿ ಇಯರ್ ಬರ್ತಾ ಇದೆ, ಮತ್ತು ಗ್ರಾಫಿಕಲ್ ರಿಪ್ರೆಸೆಂಟೇಷನು ಕಲ್ತ್ಕೊಂಡಿರಿ. ಆಮೇಲೆ ಡ್ರಿಫ್ಟ್ ವೆಲಾಸಿಟಿ ಆ್ಯಂಡ್ ಕರೆಂಟ್ ಡೆನ್ಸಿಟಿ ಅದು ಫಾರ್ಮುಲಾ ಇರ್ಬೋದು, ಅದನ್ನು ಹೇಳಿದ್ದೇನೆ. ಇದರಲ್ಲಿ ಮಸ್ಟ್ ಅಂತ ಹೇಳಿದ್ರೆ ಯು ಮಸ್ಟ್ ಡೂ ಆಲ್ ದೀಸ್ ಟಾಪಿಕ್ಸ್, ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಇಂಪಾರ್ಟೆಂಟ್ ಅಂತ ಬೇರೆ ಕೊಟ್ಟಿದ್ದೇನೆ, ಮಸ್ಟ್ ಅಂದ್ರೆ ಮಾಡಲೇಬೇಕು. ಇಂಪಾರ್ಟೆಂಟ್ ಎಲ್ಲದನ್ನು ಮಾಡಿ ದಯವಿಟ್ಟು. ಇಂಪಾರ್ಟೆಂಟಲ್ಲಿ ವೀಟ್ ಸ್ಟೋನ್ ಬ್ರಿಡ್ಜ್ ಇರ್ಬೋದು, ಪೊಟೆನ್ಷಿಯೋಮೀಟರ್ ಇರ್ಬೋದು, ರೆಸಿಸ್ಟಿವಿಟಿ ಇರ್ಬೋದು, ಎಲೆಕ್ಟ್ರಿಕ್ ಪವರ್ ಇರ್ಬೋದು. ಆಮೇಲೆ ಮೀಡಿಯಮ್ ಇಂಪಾರ್ಟೆಂಟ್ ಕಾರ್ಬನ್ ರೆಸಿಸ್ಟರ್, ಕಲರ್ ಕೋಡ್, ಅದ್ರದ್ದು ಟಾಲರೆನ್ಸ್ ಆ್ಯಂಡ್ ಮೀಟರ್ ಬ್ರಿಡ್ಜ್. ಓಕೆ, ಅದಾದಮೇಲೆ ಕೆಮಿಸ್ಟ್ರಿಯಿಂದ ಮಸ್ಟ್ ಡೂ ಯಾವುದು, ಇಂಪಾರ್ಟೆಂಟ್ ಯಾವುದು, ಮೀಡಿಯಮ್ ಇಂಪಾರ್ಟೆಂಟ್ ಯಾವುದು ಅಂತ ಕೊಟ್ಟಿದ್ದೇನೆ. ಮ್ಯಾಥ್ಸಲ್ಲಿ ಟೈಪ್ಸ್ ಆಫ್ ರಿಲೇಷನ್ಸ್, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಅದು ಬಿಟ್ಟರೆ ಟೈಪ್ಸ್ ಆಫ್ ಫಂಕ್ಷನ್ಸ್ 1, 1, on 2 ಇದ್ರ ಬಗ್ಗೆ ಹೇಳ್ತೇನೆ. ಕಾಂಪೋಸಿಷನ್ ಆಫ್ ಫಂಕ್ಷನು, ಇನ್ವರ್ಟಿಬಲ್ ಫಂಕ್ಷನ್, ಇದೆಲ್ಲದು ಕೂಡ ಮಸ್ಟ್ ಡೂ. ಅದಾದಮೇಲೆ ಬೈನರಿ ಆಪರೇಷನ್, ಡೊಮೈನ್, ರೇಂಜ್, ಕೋಡೊಮೈನ್ ಅದು. ಆಮೇಲೆ ಮೀಡಿಯಮ್ ಆ್ಯರೋ ಡಯಾಗ್ರಾಮ್ ಇಂಟರ್ಪ್ರಿಟೇಷನ್. ನೆಕ್ಸ್ಟು ಇದೆಲ್ಲ ಚಾಪ್ಟರ್ ಕೂಡ ಚೀಟ್ ಕೋಡನ್ನು ಕೊಟ್ಟಿದ್ದೇನೆ, ಫಿಸಿಕ್ಸಿಗೆ, ಕೆಮಿಸ್ಟ್ರಿಗೆ ಮತ್ತು ಮ್ಯಾಥ್ಸಿಗೆ. ಫಿಸಿಕ್ಸಲ್ಲಿ ನೋಡಿ, ಕಿರ್ಚಾಫ್ಸ್ ಪ್ರಾಬ್ಲಮ್, ಆಲ್ವೇಸ್ ಅಸೈನ್ ಕರೆಂಟ್ ಡಿರೆಕ್ಷನ್ಸ್ ಫಸ್ಟ್, ದೆನ್ ರೈಟ್ ಲೂಪ್ ಇಕ್ವೇಷನ್ ಸಿಸ್ಟಮ್ಯಾಟಿಕಲಿ. ಫಿಸಿಕ್ಸಲ್ಲಿ ಬ್ಯಾಲೆನ್ಸಿಂಗ್ ಲೆಂತ್ ಇನ್ಕ್ರೀಸ್ ಆಗುತ್ತೆ, EMFFಸಲ್ಲಿ ಇನ್ಕ್ರೀಸ್ಡ್, ಇಂಟರ್ನಲ್ ರೆಸಿಸ್ಟೆನ್ಸ್ ಡಿಕ್ರೀಸ್ಡ್. ಇದೆಲ್ಲ ಲಾಜಿಕಲ್ ನೆನ್ಪಿಟ್ಕೊಳ್ಳಿ. ಇದೇ ಥರ ತುಂಬ ಇದನ್ನು ಕೊಟ್ಟಿದ್ದೇನೆ, ಇದನ್ನು ನೀವು ನೋಡ್ಬೋದು, ಸರಿನಾ? ಯಾವುದಿದು ಟಾಪಿಕ್ಸ್. ಅದಾದಮೇಲೆ ಫಾರ್ಮುಲಾ. ಈಗ ಕರೆಂಟ್ ಎಲೆಕ್ಟ್ರಿಸಿಟಿ, ಫಿಸಿಕ್ಸಲ್ಲಿ ನಾನು ಫಸ್ಟ್ ತೊಗೊಂಡಿರೋ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ ಅಲ್ವಾ? ಯಾವ ಫಾರ್ಮುಲಾ ಇದೆ ಅದೆಲ್ಲದನ್ನು ಲಿಸ್ಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಷ್ಟು ಫಾರ್ಮುಲಾಗಳನ್ನ ಲಿಸ್ಟ್ ಮಾಡಿದ್ದೇನೆ. ಇದು ಬಿಟ್ಟು ಯಾವುದಾದ್ರು ಎಕ್ಸ್ಟ್ರಾ ಫಾರ್ಮುಲಾ ಇದ್ದರೆ ದಯವಿಟ್ಟು ಅದನ್ನು ಕೂಡ ನೋಡ್ಕೊಳ್ಳಿ. ಕೆಮಿಸ್ಟ್ರಿಯಿಂದನೂ ಕೂಡ ಫಾರ್ಮುಲಾಗಳನ್ನು ಲಿಸ್ಟ್ ಮಾಡಿದ್ದೇನೆ, ಆಯಿತಾ? ಅದಾದಮೇಲೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದನೂ ಕೂಡ ಯಾವ ಫಾರ್ಮುಲಾ ಇದೆ ಅದೆಲ್ಲದನ್ನು ಲಿಸ್ಟ್ ಮಾಡಿದ್ದೇನೆ. ಓಕೆ, ಅದಾದಮೇಲೆ ಎಲ್ಲ ಆದಮೇಲೆ ಒಂದು ಕ್ವಿಕ್ ಚೀಡ್ ಕೋಡ್ಸನ್ನು ಕೊಟ್ಟಿದ್ದಾರೆ. ಕಲರ್ ಕೋಡ್, ಅದಕ್ಕೆ ಹೇಗೆ ಕಲಿಬೇಕು. BB ರಾಯ್ ಆಫ್ ಗ್ರೇಟ್ ಬ್ರಿಟನ್, ವೆರಿ ಗುಡ್ ವೈಫ್ ಅಂದರೆ ಕಲರ್, ಬ್ಲ್ಯಾಕ್, ಬ್ರೌನ್, ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ವೈಲೆಟ್, ಗ್ರೇ, ವೈಟ್, ಇದ್ರ ಬಗ್ಗೆ ಕೊಟ್ಟಿದ್ದೇನೆ. ಪ್ಯಾರಲಲ್ಲಿಗೆ ಶಾರ್ಟ್ ಕಟ್ಸ್ ಕೊಟ್ಟಿದ್ದೇನೆ. 2 ಈಕ್ವಲ್ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಆದರೆ R/2. ಇದೇ ಥರ ಕೆಮಿಸ್ಟ್ರಿಯಲ್ಲೂ ಟ್ರಿಕ್ಸ್ ಕೊಟ್ಟಿದ್ದೇನೆ, ಮ್ಯಾಥ್ಸಲ್ಲೂ ಟ್ರಿಕ್ಸನ್ನು ಕೊಟ್ಟಿದ್ದೇನೆ, ಸರಿನಾ? ಸೊ ಇದೆಲ್ಲ ನೋಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಸೆಕ್ಷನ್ ನೋಡಿ, ಇಲ್ಲಿ ಮಾಕ್ ಟೆಸ್ಟ್. ಇಲ್ಲಿ ನೀವು ಮಾಕ್ ಟೆಸ್ಟನ್ನು ಕೊಡ್ಬೋದು. ಫಿಸಿಕ್ಸ್ಗೂ ಮಾಕ್ ಟೆಸ್ಟನ್ನು ಕೊಡ್ಬೋದು. ಇದು ನಾನು ಮಾಕ್ ಟೆಸ್ಟನ್ನು ಆಲ್ರೆಡಿ ಕೊಟ್ಟಿದ್ದೇನೆ. ಕೆಮಿಸ್ಟ್ರಿಯಲ್ಲಿ ನೋಡಿ, ಇದು ಮಾಕ್ ಟೆಸ್ಟ್. ಫಸ್ಟ್ ಕ್ವಶನ್ ನೋಡಿ, ರೌಲ್ಸ್ ಲಾ ಸ್ಟೇಟ್ಸ್ ದ್ಯಾಟ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಅ ವಾಲಟೈಲ್ ಕಾಂಪೌಂಡ್ ಈಸ್. ಸುಮ್ಮನೆ ನಾನು ಜಸ್ಟ್ ಈಗ ಒಂದು ಆನ್ಸರ್ನ ಕೊಡ್ತೇನೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್, ರೈಟ್ ಆನ್ಸರಾ? ಸೊ ನೆಕ್ಸ್ಟ್ ಹೋಗಿ ನಾನು ಸುಮ್ಮನೆ ಕೊಡ್ತಾ ಇರೋದು, ವಿಚ್ ಈಸ್ ನಾಟ್ ಫಾಲೋವಿಂಗ್ ಕೊಲಿಗೇಟಿವ್ ಪ್ರಾಪರ್ಟಿ, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಅದು ರಾಂಗ್ ಆನ್ಸರ್. ನೆಕ್ಸ್ಟ್ ಹೀಗೆ ನಿಮಗೆ ಪ್ರತಿ ಒಂದು ಸಬ್ಜೆಕ್ಟಿವ್ ಕೂಡ ಮಾಕ್ ಟೆಸ್ಟನ್ನು ಕೊಟ್ಟಿದ್ದೇನೆ, ಮ್ಯಾಥ್ಸು, ಕೆಮಿಸ್ಟ್ರಿ, ಫಿಸಿಕ್ಸ್, ಸರಿನಾ? ಸೊ ಈ ಮಾಕ್ ಟೆಸ್ಟನ್ನು ಕೊಡ್ಬೋದು. ಹಾಗಂತ ಈ ಮಾಕ್ ಟೆಸ್ಟಲ್ಲಿ ಕೊಟ್ಟಿರೋದೇ ಕ್ವಶನ್ಸ್ ಬರುತ್ತಂತ ನಾನು ಹೇಳ್ತಾ ಇಲ್ಲ, ಜಸ್ಟ್ ನಿಮಗೆ ಟೈಮನ್ನು ನೀವು ಇದು ಮಾಡಿ ಅಂತ ಮಾಕ್ ಟೆಸ್ಟನ್ನು ಕೂಡ ಇದರಲ್ಲಿ ಎಂಬೆಡ್ ಮಾಡಿದ್ದೇನೆ. ಅದಾದಮೇಲೆ ಟ್ರ್ಯಾಕರ್, ಡೈಲಿ ನೀವು ಇದನ್ನು ಟ್ರ್ಯಾಕ್ ಮಾಡಬೇಕು. ಈಗ ಎಷ್ಟು ಟೈಮ್ ತೊಗೊಂಡಿದ್ದೀರಾ, ಎಷ್ಟು % ಕಂಪ್ಲೀಟ್ ಆಗಿದೆ, ಓಮ್ಸ್ ಲಾ ಓದಿ ಆದಮೇಲೆ ಎಷ್ಟು ಮಿನಿಟ್ಸ್ ತೊಗೊಂಡಿದ್ದೀರಿ ಇಲ್ಲಿ ಟೈಪ್ ಮಾಡಿ. ಒಂದು 20 ಮಿನಿಟ್ಸ್ ತೊಗೊಂಡಿದ್ರಾ ಅದನ್ನು ಟೈಪ್ ಮಾಡಬೇಕು. ಡ್ರಿಫ್ಟ್ ವೆಲಾಸಿಟಿ ಓದಿದ್ರಾ ಎಷ್ಟು ಮಿನಿಟ್ಸ್ ತೊಗೊಂಡ್ರಿ ಅದನ್ನೆಲ್ಲ ಟೈಪ್ ಮಾಡ್ತಾ ಬರಬೇಕು, ಸರಿನಾ? ಸೊ ಎಲ್ಲದು ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿಯಲ್ಲಿ ಅಥವಾ ಮ್ಯಾಥ್ಸಲ್ಲಿ ಮೂರರಲ್ಲೂ ಎಷ್ಟೆಷ್ಟು ಟೈಮ್ ತೊಗೊಂಡಿದ್ದೀರಾ ಅದೆಲ್ಲದನ್ನು ಟ್ರ್ಯಾಕ್ ಮಾಡ್ತಾ ಬನ್ನಿ. ಓಕೆ, ಸೊ ಮಾರ್ನಿಂಗ್ ಫಾರ್ಮುಲಾ ವಾರ್ಮಪ್ ಮಾಡಿದ್ದೀರಾ ಇಲ್ವಾ, ಇದೆಲ್ಲ. ಇದಾದಮೇಲೆ ಲಾಸ್ಟಿಗೆ ಇವತ್ತು ಡೇ ಹೇಗಿತ್ತು, ಗ್ರೇಟ್ ಇದ್ದಿತ್ತಾ, ಗುಡ್ ಟು ಬಿ ಬೆಟರಾ, ಇದೆಲ್ಲದನ್ನು ಹೇಳಿ ಸೇವ್ 2 days ಪ್ರೋಗ್ರೆಸ್. ಇದೇ ರೀತಿ ಡೈಲಿ ನಾನು ಇವತ್ತು 3 ಚಾಪ್ಟರ್ ಅಂದರೆ ನಾಳೆ ನೀವು ಯಾವುದು ಕರೆಂಟ್ ಎಲೆಕ್ಟ್ರಿಸಿಟಿ, ಮ್ಯಾಥ್ಸಿಂದ ತೊಗೊಂಡಿದ್ದು ನಾನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು, ಫಿಸಿಕ್ಸಿಂದ ಕರೆಂಟ್ ಎಲೆಕ್ಟ್ರಿಸಿಟಿ, ಕೆಮಿಸ್ಟ್ರಿಯಿಂದ ಸೊಲ್ಯೂಷನ್ಸ್, ಮೇಜರ್ ವೆಯ್ಟೇಜನ್ನು ಕ್ಯಾರಿ ಮಾಡುವಂಥ ಚಾಪ್ಟರ್ಗಳನ್ನು 3 ತೊಗೊಂಡಿದ್ದೇನೆ. ಪ್ರತಿದಿನ ಇದನ್ನು ನಾನು ಪೋಸ್ಟ್ ಮಾಡ್ತಾ ಇರ್ತೇನೆ. ನಾಳೆಗೆ ನಿಮಗೆ ಈ 3 ಚಾಪ್ಟರ್ಸ್ ಇದನ್ನು ಮಾಡಿ ಆದಮೇಲೆ ಟ್ರ್ಯಾಕ್ ಮಾಡಿ, ಮತ್ತು ನಾಡಿದ್ದು ಮತ್ತೆ ಪುನಃ ನಾನು ನಿಮಗೆ ನೈಟ್ ಅಂದರೆ ಅಟ್ ದ ಎಂಡ್ ಆಫ್ ದ ಡೇ, ನಾಳೆ ಸಂಜೆ ನೈಟ್ ಒಂದು 8:30, 9 o'clockಗೆ ನಾಡಿದ್ದಿದ್ರದ್ದು ಸೆಂಡ್ ಮಾಡ್ತೇನೆ. ಸೊ ದ್ಯಾಟ್ ಯು ಕ್ಯಾನ್ ಟ್ರ್ಯಾಕ್ ಎವ್ರಿ ಡೇ. ಇದನ್ನು 100% ನೀವು ಟ್ರ್ಯಾಕ್ ಮಾಡ್ಕೊಂಡು ಹೋದರೆ ಗ್ಯಾರಂಟಿ 40 to 45 ಮಾರ್ಕ್ಸ್ ಜಾಸ್ತಿ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಅದಕ್ಕೆ ನಾನು ಹೇಳೋದು, ಮತ್ತು ಮಾಕ್ ಟೆಸ್ಟ್ ನಾನು ಕೊಟ್ಟಿರೋದು ಮಾತ್ರ ಮಾಡಬೇಡಿ, ಎಕ್ಸ್ಟ್ರಾನು ಮಾಡಿ. ಓಕೆ, ಮತ್ತು ನನ್ನ ವಾಟ್ಸಪ್ ಗ್ರೂಪಲ್ಲಿ ನಾನು ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸೊಲ್ಯೂಷನ್ನು ಕೊಡ್ತೇನೆ. ಈಗ ಕರೆಂಟ್ ಎಲೆಕ್ಟ್ರಿಸಿಟಿ ಈಗ 2017 to 25 ಏನೇನು ಕ್ವಶನ್ಸ್ ಕೊಟ್ಟಿದ್ದಾರೆ ವಿತ್ ಸೊಲ್ಯೂಷನ್ಸ್ ಕೂಡ ಪ್ರೊವೈಡ್ ಮಾಡ್ತೇನೆ PDF-ಅನ್ನು.
ಸರಿನಾ? ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗದೇ ಇದ್ದರೆ ಆದಷ್ಟು ಬೇಗ ಜಾಯ್ನ್ ಆಗಿ. ತುಂಬ ಇಂಪಾರ್ಟೆಂಟ್, ತುಂಬ ಶಾರ್ಟ್ಕಟ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಇದು ಹೊರಗಡೆ ನಿಮಗೆ 2000-3000 ರುಪೀಸ್ ಪೇ ಮಾಡಿದ್ರು ಸಿಗೋದಿಲ್ಲ. ನಾನು ಅದನ್ನು ಫ್ರೀಯಾಗಿ ಕೊಡ್ತಾ ಇದ್ದೇನೆ. ಫ್ರೀಯಾಗಿ ಸಿಗ್ತಾ ಇದೆ ಅಂತ ಸುಮ್ಮನೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ವೆರಿ ಇಂಪಾರ್ಟೆಂಟ್. ಇವಾಗಲೇ ಹೇಳ್ತಾ ಇದ್ದೇನೆ, ದಯವಿಟ್ಟು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ನಾನು ಪ್ರತಿದಿನ 2 ವೀಡಿಯೋಸನ್ನು, ನಾಳೆ 2 to 3 ವೀಡಿಯೋಸ್ ಡೈಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಓಕೆ, ನೀವು ಮಿಸ್ ಮಾಡಿಕೊಂಡ್ರೆ ಅದು ನಿಮ್ಮಿದು. ಲಾಸ್ಟ್ 1 ವೀಕ್ ಇದ್ದಾಗ ಸರ್ ಕಳಿಸಿ ನನ್ನ ಗ್ರೂಪಿಗೆ ಜಾಯ್ನ್ ಮಾಡ್ಕೊಳ್ಳಿ ಅಂದರೆ ನನಗೆ ಗೊತ್ತಿಲ್ಲ, ಹೇಳಿದ್ದೇನೆ. ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. ಸರಿ, ಆದಷ್ಟು ಬೇಗ ವಾಟ್ಸಪ್ಪಿಗೆ ಜಾಯ್ನ್ ಆಗಿ. ನಾನು ಇದನ್ನು ಇವತ್ತೇ ಶೇರ್ ಮಾಡ್ತಾ ಇದ್ದೇನೆ. ನಿಮಗೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶು ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.